ಒಬ್ಬ ಮನುಷ್ಯನಾಗಿ ಹುಟ್ಟಿ ಬಂದಾಗಲಿಂದ ಸಾಕಷ್ಟು ಋಣಗಳು ನಾವು ತೀರಿಸೋದಕ್ಕೆ ಇರುತ್ತೆ ಗೊತ್ತಾ. ನಮಸ್ಕಾರ, ನಾನು ಆರ್ಚೆ ನಿಖಿತಾ. ಮಹಾ ಋಣಗಳು ಅಂತ ಹೇಳ್ತಾರೆ. ಒಬ್ಬ ಮನುಷ್ಯ ಹುಟ್ಟಿದಾಗ್ಲಿನಿಂದ ಆತ ಈ ಎಲ್ಲಾ ಋಣಗಳನ್ನ ಹೊತ್ತು ತರ್ತಾನಂತೆ. ಮತ್ತೆ ಅವನ ಬದುಕಿನ ಅಷ್ಟೂ ಕಾಲದಲ್ಲಿ ಈ ಎಲ್ಲಾ ಋಣಗಳನ್ನ ತೀರಿಸ್ತಾ ಬರ್ಬೇಕು ಅಂತ ಹೇಳಿ. ಯಾವ್ಯಾವುದದು? ಮಾತೃ ಋಣ, ಪಿತೃ ಋಣ, ದೇವ ಋಣ, ಋಷಿ ಋಣ ಅಂತ ಹೇಳ್ತಾರೆ. ಇನ್ನು ಮನುಷ್ಯ ಋಣ, ಭೂತ ಋಣ. ತಾಯಿಗೆ ನಾವು ನೀಡುವಂತಹ 9 ತಿಂಗಳು ಹೆತ್ತು ಹೊತ್ತಂತಹ ತಾಯಿಯ ಋಣವಿರುತ್ತೆ, ಆಕೆನ ಚೆನ್ನಾಗಿ ನೋಡೋದಾಗಿರ್ಬೋದು. ಇನ್ನು ದೇವ ಋಣ, ಪೂಜೆ ಮಾಡುವಂಥದ್ದು, ಧ್ಯಾನ, ಇವೆಲ್ಲವೂ ಕೂಡ. ಇನ್ನು ಪಿತೃ ಋಣ ಅಂತ ಹೇಳಿದಾಗ ಪೂರ್ವಜರು ಅವರಿಗೆ ಸಲ್ಲಿಸುವಂತಹ ತರ್ಪಣವಾಗಿರ್ಬೋದು, ಗೌರವ ಸಲ್ಲಿಸುವಂಥದ್ದು. ಭೂತ ಋಣ ಅಂತ ಹೇಳಿದಾಗ ಪರಿಸರವನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು. ಮನುಷ್ಯ ಋಣ, ನಮ್ಮ ಸುತ್ತಮುತ್ತಲು ಇರುವಂತಹ 4 ಜನರಿಗೆ ಮನಸಾರೆ ಆಗಿ ಯಾವುದೇ ನಿರೀಕ್ಷೆ ಇಲ್ಲದೆ ಸಹಾಯ ಮಾಡುವಂಥದ್ದು. ಇನ್ನು ಋಷಿ ಋಣ, ನಮ್ಮ ಗುರುಗಳಿಗೆ ಸಲ್ಲಿಸುವಂತಹ ಒಂದು ಸೇವೆಯಾಗಿರ್ಬೋದು. ಸಾಧ್ಯವಾದಾಗಲೆಲ್ಲ ಯಾವಾಗ ನಮ್ಮ ಬದುಕಿನಲ್ಲಿ ಅವಕಾಶಗಳು ಸಿಗುತ್ತೋ ಈ ಋಣವನ್ನ ತೀರಿಸೋದಕ್ಕೆ, ಆಗ ಈ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳೋಣ.